ಅದರಲ್ಲಿ 86% 15ರಿಂದ 41 ವರ್ಷದವರ ಇದ್ದಾರೆ. ಅರ್ಥ ಆಯ್ತಲ್ಲ? ಸೊ ಯಂಗ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ ಅಲ್ವಾ? 15ರಿಂದ 49 ವರ್ಷದವರು. ನೆಕ್ಸ್ಟ್ ಹೈ ರಿಸ್ಕ್ ಗ್ರೂಪ್ ಯಾರಲ್ಲಿ ಹೈ ರಿಸ್ಕ್ ಇರುತ್ತೆ? ಫೀಮೇಲ್ ಸೆಕ್ಸ್ ವರ್ಕರ್ಸ್, ಮೆನ್ ಹೂ ಹ್ಯಾವ್ ಸೆಕ್ಸ್ ವಿತ್ ಮೆನ್, ಇಂಜೆಕ್ಷನ್ ಡ್ರಗ್ ಅಬ್ಯೂಸರ್ಸ್, ಮತ್ತೆ ಟ್ರಕ್ ಡ್ರೈವರ್ಸು, ಮೈಗ್ರೆಂಟ್ ವರ್ಕರ್ಸ್, ಇವರಲ್ಲಿ ಹೈ ರಿಸ್ಕ್. ಸೊ ಔಟ್ ಆಫ್ 100%, ಅಂದರೆ ವರ್ಲ್ಡಲ್ಲಿ 100% ರೋಗಿಗಳಲ್ಲಿ ಇಂಡಿಯಾದಲ್ಲಿ ಎಷ್ಟು ಪರ್ಸೆಂಟ್ ಇದ್ದಾರೆ? ಎನಿ ಕೇಸಸ್? ವರ್ಲ್ಡಲ್ಲಿ ಎಷ್ಟು ಪರ್ಸೆಂಟ್ HIV ಅವರು ನಮ್ಮ ಇಂಡಿಯಾದಲ್ಲಿ ಇದ್ದಾರೆ 100% ಅಲ್ಲಿ? ಸೊ ವರ್ಲ್ಡ್ 7% HIV ಕೂಡ ನಾವು ಕ್ಯಾರಿ ಮಾಡ್ತಾ ಇದ್ದೀವಿ. 91 USA ಅಲ್ಲಿ, ಇಂಡಿಯಾದಲ್ಲಿ 1986 ಅಲ್ಲಿ ಡಿಟೆಕ್ಟ್ ಆಗಿದ್ದು. CMC ವ್ಯಾಲ್ಯೂ ಚೆನ್ನೈಯಲ್ಲಿ. ಸೊ ಆದ್ರೂ ಕೂಡ ಸ್ಟಿಗ್ಮಾ ಇದೆ. ಸ್ಟಿಗ್ಮಾ ಇರಬಾರ್ದು. ಯಾಕೆ ಅಂದರೆ ಈ ಪ್ರೋಗ್ರಾಮ್ ಅಲ್ಲಿ ನಾವು ಗೋಲ್ ಇಟ್ಕೊಂಡಿದ್ದೀವಿ 2030 ಅಷ್ಟೊತ್ತಿಗೆ ಏಡ್ಸ್ ಅನ್ನೋದು ತುಂಬ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಮಾಡುವಂಥ ಡಿಸೀಸ್ ಆಗಿರಬಾರ್ದು ಅಂತ. ಅದಕ್ಕೆ 3 ಗೋಲ್ಸ್ ಇದೆ: 95, 95, 95. ಅಂದರೆ 100 ಜನಕ್ಕೆ HIV ಇದ್ರೆ, ಏಡ್ಸ್ ಇದ್ರೆ 95% ಗೊತ್ತಿರಬೇಕು ಅವರಿಗೆ ಅಂತ. ಇನ್ನು 95% ಚಿಕಿತ್ಸೆ ತಗೋತಿರ್ಬೇಕು. 95% ಅಲ್ಲಿ ವೈರಲ್ ಲೋಡ್ ಸಪ್ರೆಸ್ ಆಗಿರ್ಬೇಕು. ಯಾಕೆ ಇದು ಇಂಪಾರ್ಟೆಂಟು ಬೇಕು ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗು ನಾನು ಹೇಳೋ ಪಾಯಿಂಟ್ one, second one, last benches, third one, next to blood transfusion. Nalake road. No na isa? No. Mother to child? Yes. Using the same razor, cutting shop ali? No. Yes, it can. ಜೊತೆಗೆ ಒಂದೇ ಮನೆಯಲ್ಲಿ ವಾಸ ಇರೋದ್ರಿಂದ? No. ಸೇಮ್ ಪ್ಲೇಟ್ ಇಂದ ಊಟ ಮಾಡೋದ್ರಿಂದ ಸ್ಪ್ರೆಡ್ ಆಗಲ್ಲ, ಸೇಮ್ ಗ್ಲಾಸ್ ಇಂದ ನೀರು ಕುಡಿಯೋದ್ರಿಂದ ಸ್ಪ್ರೆಡ್ ಆಗಲ್ಲ, ಸೇಮ್ ಟಾಯ್ಲೆಟ್ಸ್ ಯೂಸ್ ಮಾಡೋದ್ರಿಂದ ಸ್ಪ್ರೆಡ್ ಆಗಲ್ಲ, ಮತ್ತೆ ಮನೆಯಲ್ಲಿ ಜೊತೆಗೆ ವಾಸ ಇರೋದ್ರಿಂದ ಸ್ಪ್ರೆಡ್ ಆಗಲ್ಲ. ಕರೆಕ್ಟ್ ಅಲ್ವಾ? ಸೊ ಈಗ ಸ್ಟಿಗ್ಮಾ ಇರಬೇಕಾ ಬೇಡವಾ ಡಿಸೀಸ್ ಬಗ್ಗೆ? ಇನ್ಫ್ಯಾಕ್ಟ್ ಸೆಕ್ಷುವಲ್ ಟ್ರಾನ್ಸ್ಮಿಷನ್, ಸೊ ಅವಾಯ್ಡಿಂಗ್ ಮಲ್ಟಿಪಲ್ ಪಾರ್ಟ್ನರ್ಸ್. ಓಕೆ, ಒಂದು. ಎರಡನೇದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಕೋಬೇಕಾದ್ರೆ ಬ್ಲಡ್ ನ ಥರೋಲಿ ಟೆಸ್ಟ್ ಮಾಡಿರ್ಬೇಕು ಅಲ್ವಾ? ನೆಕ್ಸ್ಟು ನೀಡಲ್ ಪ್ರಿಕ್ ಇಂಜುರಿ. ನೀಡಲ್ ಅಂದರೆ ಎಸ್ಪೆಷಲಿ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಫೀಲ್ಡಲ್ಲಿ ಇರೋರು ದೇ ಶುಡ್ ಟೇಕ್ ಯೂನಿವರ್ಸಲ್ ಪ್ರಿಕಾಷನ್ ಆರ್ ಗಿವಿಂಗ್ ಇಂಜೆಕ್ಷನ್ಸ್. ಅರ್ಥ ಆಯ್ತಲ್ಲ? ಮತ್ತೆ ಎಸ್ಪೆಷಲಿ ಕಟಿಂಗ್ ಶಾಪ್ ಡೇ ಟು ಡೇ ಹೋದಾಗ ಕಟಿಂಗ್ ಶಾಪಲ್ಲಿ ಎಸ್ಪೆಷಲಿ ಬಾಯ್ಸ್ಗೆ ರೇಸರ್ ಚೇಂಜ್ ಮಾಡ್ತಾರಾ ಅಂತ ನೋಡ್ಬೇಕದು. ದೇ ಹ್ಯಾವ್ ಟು ಚೇಂಜ್ ದ ಬ್ಲೇಡ್. ಅದು ಮಾಡಲಿಲ್ಲ ಅಂದ್ರೆ ಅವ್ರಿಗೆ 5 to 10 rupees per person ಉಳಿಯುತ್ತೆ. ಅರ್ಥ ಆಯ್ತಲ್ಲ? ದೇ ವಿಲ್ ಟ್ರೈ ಟು ಸೇವ್ ಅಲ್ವಾ ಎನಿ ಬಿಸ್ನೆಸ್ ಮ್ಯಾನ್, ಬಟ್ ನೀವು ಕೇರ್ಫುಲ್ ಆಗಿರ್ಬೇಕಲ್ಲ. ರೈಟ್. ನೆಕ್ಸ್ಟ್ ಮದರ್ ಟು ಚೈಲ್ಡ್. ಹೇಗೆ ಪ್ರಿವೆಂಟ್ ಮಾಡೋದು ಮದರ್ ಟು ಚೈಲ್ಡ್? ಸೊ ಎಲ್ಲ ಪ್ರೆಗ್ನೆಂಟ್ ಫೀಮೇಲ್ಸ್ಗೆ ಯೂನಿವರ್ಸಲಿ ಟೆಸ್ಟ್ ಮಾಡ್ತೀವಿ. HIV ಮತ್ತೆ ಅದರ್ ಡಿಸೀಸಸ್ ಲೈಕ್ ಹೆಪಟೈಟಿಸ್ ಸಿ ಗೆಲ್ಲ ಟೆಸ್ಟ್ ಮಾಡ್ತೀವಿ. ಅವ್ರು ಪಾಸಿಟಿವ್ ಬಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ವಿಲ್ ಎನ್ಶೋರ್ ದ ವೈರಲ್ ಲೋಡ್ ಇಸ್ ಸಪ್ರೆಸ್ಡ್. ಯಾವುದೇ ಡಿಸೀಸ್ ಸ್ಪ್ರೆಡ್ ಆಗ್ಬೇಕಂದ್ರೆ ಅದ್ರ ಲೋಡ್, ವೈರಲ್ ಲೋಡ್ ಆಗ್ಬೋದು, ಬ್ಯಾಕ್ಟೀರಿಯಲ್ ಲೋಡ್ ಕಮ್ಮಿ ಇದ್ರೆ ಅದು ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಟ್ರೀಟ್ ಮಾಡಬೇಕು ಮದರ್ಗೆ. ಮತ್ತೆ ಹುಟ್ಟಿದ ಮಗುಗೆ 6 weeks to 12 weeks, 6 to 12 weeks ನಾವು ನೆವಿರಪೈನ್ ಅಂತ ಒಂದು ಸಿರಪ್ ಕೊಡ್ತೀವಿ. ಮತ್ತೆ ಫಾಲೋ ಅಪ್ ಟೆಸ್ಟಿಂಗ್ ಮಾಡ್ತೀವಿ 6 ವಾರಕ್ಕೆ. ಅಂದ್ರೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ 6 ತಿಂಗಳು, 12 ತಿಂಗಳು, 18 ತಿಂಗಳು ಅಂದ್ರೆ ಗೊತ್ತಾಗ್ಬೇಕಲ್ಲ ಮಗು ಬಂದಿದೆಯೋ ಇಲ್ವೋ ಅಂತ. ನೀವು ನೆವಿರಪೈನ್ ಸಿರಪ್ ಕೊಟ್ಬಿಟ್ಟು ಸ್ಟಾಪ್ ಮಾಡೋಕ್ಕಾಗಲ್ಲ. ಡ್ರಗ್ ಅಬ್ಯೂಸರ್ಸ್, ಮೈಗ್ರೆಂಟ್ ವರ್ಕರ್ಸ್, ಟ್ರಕ್ ಡ್ರೈವರ್ಸ್ಗೆ ಇವ್ರಿಗೆ ಪರ್ಟಿಕ್ಯುಲರ್ಲಿ ಜಾಸ್ತಿ ಟೆಸ್ಟ್ ಮಾಡಬೇಕು. ಯಾಕಂದ್ರೆ ಅವರಲ್ಲಿ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಕರೆಕ್ಟ್ ಅಲ್ವಾ? ಅವಾಗಲೇ ತಾನೇ ನಾವು ಫಸ್ಟ್ ಟಾರ್ಗೆಟ್ ರೀಚ್ ಆಗಕ್ಕಾಗೋದು. ಏನು ಫಸ್ಟ್ ಟಾರ್ಗೆಟ್? ಇವರು 60 kg ಇದ್ದಾರೆ ಅಂದ್ರೆ 54 kg ಇಂದ ಕಮ್ಮಿ ಆಗಿರ್ಬೇಕು. ಸಿಗ್ನಿಫಿಕೆಂಟ್ weight loss ಇರಬೇಕು. ಮೋರ್ ದನ್ 1 month ಅವ್ರಿಗೆ ಲೂಸ್ ಮೋಷನ್ಸ್ ಬೇದಿ ಆಗ್ತಾ ಇದ್ರೆ, ಅರ್ಥ ಆಯ್ತಲ್ವಾ? ಸೊ ಈ ತರ ಎಲ್ಲ ಇದ್ರೆ ಆಮೇಲೆ ರಿಪೀಟೆಡ್ ಫಂಗಲ್ ಇನ್ಫೆಕ್ಷನ್ಸ್ ಆಗೋಂಥದ್ದು ಇದೆಲ್ಲ ಕ್ಯಾಂಪ್ಸ್ ಮಾಡಿ ಟೆಸ್ಟ್ಗಳನ್ನ ಮಾಡ್ತೀವಿ. ಹಂಗೆ DHO ಸಾಹೇಬ್ ಹೇಳಿದಾಗ IEC ಇಸ್ ವೆರಿ ಇಂಪಾರ್ಟೆಂಟ್. ಇನ್ಫಾರ್ಮೇಶನ್, ಎಜುಕೇಶನ್, ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದು IEC ಮಾಡಬೇಕಾಗುತ್ತೆ. ಸೊ ದಟ್ ಯಾರನ್ನ ಈ ತರ ಹೈ ರಿಸ್ಕ್ ಗ್ರೂಪ್ ಅವರಿದ್ರೆ ಅವರೇ ಬಂದು ಪರೀಕ್ಷೆ ಮಾಡಿಸ್ಕೋಬಹುದು. ನೆಕ್ಸ್ಟ್ ICTC ಅಂತ, ICTC ಪ್ರೋಗ್ರಾಮ್ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಅಂಡ್ ಟೆಸ್ಟಿಂಗ್ ಸೆಂಟರ್ ಅಂತ, ಅಲ್ಲಿ ಹೈ ರಿಸ್ಕ್ ಗ್ರೂಪ್ಸ್ ಮತ್ತೆ STI ಅಂತ, STI RTI ಅಂದ್ರೆ ಅಪಾರ್ಟ್ ಫ್ರಮ್ HIV ಇಸ್ ದ sexually transmitted infection. Correct alva? Can you please name any other sexually transmitted infections apart from HIV? Hepatitis ಅಲ್ಲ, ನಮ್ಮ ಟೀಮ್ ಗೊನೇರಿಯಾ ಕೇಳಿದ್ರಾ? ಕೇಳಿಲ್ವಾ? ಓಕೆ, ಆಕ್ಚುಲಿ ಕೇಳಿರ್ತೀರಾ, ಮೋಸ್ಟ್ಲಿ ಮರ್ತಿರ್ತಾರ, ಸೈನ್ಸ್ ಅಲ್ಲಿ ಹೇಳಿರ್ತಾರೆ. ಸಿಫಿಲಿಸ್, ಗೊನೇರಿಯಾ, ಕ್ಲೆಮಿಡಿಯಾ, ಟ್ರೈಕೋಮೋನಿಯಾಸಿಸ್ ಇವೆಲ್ಲ ಅದರ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್. ಸೊ ಬೇಸಿಕ್ಲಿ ICTC ಅಲ್ಲಿ ಇಂಟಿಗ್ರೇಟೆಡ್ STI RTI ಕ್ಲಿನಿಕ್ಸ್ ಇರುತ್ತೆ. ಅಲ್ಲಿ ಯು ಟೆಸ್ಟ್ ಫಾರ್ HIV ಆಸ್ ವೆಲ್ ಆಸ್ ಫಾರ್ ದಿಸ್ STI RTI ಇನ್ಫೆಕ್ಷನ್ಸ್. ಸೊ ಮತ್ತೆ ಇನ್ನೊಂದು ಪ್ರೋಗ್ರಾಮು TB. ಯಾರಿಗೆ TB ಬರಲಿ ಸೊ ಅವ್ರಿಗೆ HIV ಟೆಸ್ಟ್ ಮಾಡ್ತೀವಿ. ಬಿಕಾಸ್
ಟಿಬಿ ಬರುವಂಥದ್ದು ಇಮ್ಯುನಿಟಿ ಕಮ್ಮಿ ಇರುವಂಥವ್ರಿಗೆ, ಅರ್ಥ ಆಯ್ತಲ್ವಾ? ಸೊ ಅಲ್ಲಿ ಕೇಸ್ ಫೈಂಡಿಂಗ್ ಆಗುತ್ತೆ. ಸೊ ICTC ಪ್ರೋಗ್ರಾಮ್ ಅಲ್ಲಿ ಬೇಸಿಕಲಿ ಅದು STI RDA ಹೇಳಿದ್ನಲ್ಲ, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್. ಈಗ ಅವರು ಕ್ಲೆಮಿಡಿಯಾ ಇದೆ ಅಂದ್ರೆ, ಸಪೋಸ್ ಗೊನೇರಿಯಾ ಇದೆ ಅಂದ್ರೆ ಅವ್ರಿಗೆ HIV ಇರೋ ಚಾನ್ಸಸ್ ಇರುತ್ತಾ ಇಲ್ವಾ? ಸೊ ಅವರಿಗೆ ಅಲ್ಲಿ ಟೆಸ್ಟ್ ಮಾಡ್ತೀವಿ. ಪಾಸಿಟಿವ್ ಬಂದ್ರೆ ವಿಲ್ ಸೆಂಡ್ ದೆಮ್ ಟು